ನಮಸ್ಕಾರ. ನಾನು ಶಿವಕುಮಾರ್. ಸೊ, ಲೆಸನ್ ಬೇಸ್ ಅಸೆಸ್ಮೆಂಟ್ ಪ್ರೀವಿಯಸ್ 1 to 5 ಕ್ವೆಶನ್ಸ್ ನೋಡಿದ್ವಿ. ಇವಾಗ 6th ಕ್ವೆಶನ್. ಓಕೆ. ಸೊ, ದ ಲೈನ್ಸ್ ರಿಪ್ರೆಸೆಂಟಿಂಗ್ ದ ಇಕ್ವೇಶನ್ ಎಕ್ಸ್ ಪ್ಲಸ್ 2y ಮೈನಸ್ 4 ಈಕ್ವಲ್ ಟು 0, 2x ಪ್ಲಸ್ 4y ಮೈನಸ್ 12 ಆರ್ ಏನಂತ ಕೇಳ್ತಾ ಇದೆ. ಓಕೆ. ಎಕ್ಸ್ ಪ್ಲಸ್ 2y ಮೈನಸ್ 4 ಈಕ್ವಲ್ ಟು 0 ಮತ್ತು 2x ಪ್ಲಸ್ 4y ಮೈನಸ್ 12 ಈಕ್ವಲ್ ಟು 0 ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಯಾವುದು? ಓಕೆ, ಯಾವುದಂತ ಕೇಳ್ತಾ ಇದ್ದಾರೆ. ನಮಗೆ ವ್ಯಾಲ್ಯೂಸ್ A1 ಈಕ್ವಲ್ ಟು ಇಲ್ಲಿ ಏನೂ ಇಲ್ಲ 1, A2 ವ್ಯಾಲ್ಯೂ ಇಲ್ಲಿ 2, B1 ವ್ಯಾಲ್ಯೂ ಇಸ್ 2, B2 ವ್ಯಾಲ್ಯೂ ಇಸ್ 4, C1 ವ್ಯಾಲ್ಯೂ ಇಸ್ minus 4, C2 ವ್ಯಾಲ್ಯೂ ಇಸ್ minus 12. ಸೊ 1/2, 2/4 minus 4 upon minus 12. ಸೊ ಈ ಮೈನಸ್ ತೆಗೀತು. 4 1s 4 3s, 2 1s 2 2s. ಓಕೆ, ಹಂಗಂದ್ರೆ ಇಲ್ಲಿ 2 ಮಾತ್ರ ಈಕ್ವಲ್ ಇದೆ. 1/2 ಈಕ್ವಲ್ ಟು 1/2 ಈಕ್ವಲ್ ಟು 1/3, ನಾಟ್ ಈಕ್ವಲ್ ಟು 1/3. ಹೌದಾ? ಸೊ ನಾಟ್ ಈಕ್ವಲ್ ಟು 1/3 ಅಂದರೆ ನಮಗೆ ಒಂದೇ ಕ್ಯಾಟಗರಿ ಇದೆ, ಪ್ಯಾರಲಲ್ ಲೈನ್ಸ್, ಪರಸ್ಪರ ಲಂಬ ರೇಖೆಗಳು, ಸಮಾಂತರ ರೇಖೆಗಳು. B2 2 1s 2 2s. ಸೊ ಇದು ಪ್ಯಾರಲಲ್ ಲೈನ್. ಕ್ಲಿಯರ್? ಪ್ಯಾರಲಲ್ ಲೈನ್ಸ್ A1 upon A2 not equal to B1 upon B2, intersecting lines. Okay, A1 upon A2 equal to B1 upon B2 equal to C1 upon C2, coincident lines. ಓಕೆ, ಒಂದ್ರ ಮೇಲೆ ಒಂದು ಹೋಗ್ತಾ ಇದೆ, ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ಈ ಕಂಡೀಷನ್ A1 upon A2 equal to B1 upon B2 not equal to C1 upon C2 is parallel lines. Parallel lines. ಸೊ ಇಲ್ಲಿ ಇದು ಪ್ಯಾರಲಲ್ ಲೈನ್ಸ್ ಇಂದು ಸೊಲ್ಯೂಷನ್. ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ಕ್ವೆಶನ್, ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ 2x ಮೈನಸ್ 5y ಪ್ಲಸ್ 4 ಮತ್ತು 2x ಪ್ಲಸ್ y ಮೈನಸ್ 8 ಹ್ಯಾಸ್. ಓಕೆ, ಸೊ A1 ವ್ಯಾಲ್ಯೂ 2, A2 ವ್ಯಾಲ್ಯೂ ಆಲ್ಸೋ 2, B1 ವ್ಯಾಲ್ಯೂ minus 5, B2 ವ್ಯಾಲ್ಯೂ 1, ಇಲ್ಲಿ ಏನೂ ಇಲ್ಲ 1. ಓಕೆ, ಸೊ C1 ವ್ಯಾಲ್ಯೂ ಇಸ್ 4, C2 ವ್ಯಾಲ್ಯೂ ಇಸ್ minus 8. ಸೊ 2 upon 2 minus 5 upon 1 ಆಮೇಲೆ 4 upon minus 8. ಸೊ ಇದು 2 1s 2 2s. ಓಕೆ, ಇದಂತೂ ಕಟ್ ಆಗಲ್ಲ. ಸೊ ಯಾವುದು ಈಕ್ವಲ್ ಇಲ್ಲ. ಸೊ ಫಸ್ಟ್ ರೂಲೇ ನಾಟ್ ಈಕ್ವಲ್ ಬಂತಂತಂದರೆ ಏನಾಗುತ್ತೆ? ಯೂನಿಕ್ ಸೊಲ್ಯೂಷನ್, ಅನನ್ಯ ಪರಿಹಾರವನ್ನು ಹೊಂದಿರುತ್ತದೆ. ಅಂದರೆ ಯೂನಿಕ್ ಸೊಲ್ಯೂಷನ್ ಇರುತ್ತೆ. ಈ ಕಂಡೀಷನಲ್ಲಿ ಲೈನ್ಸ್ ಇಂಟರ್ಸೆಕ್ಟ್ ಆಗುತ್ತೆ. ಇದು ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅಲ್ಲಿ ನಮಗೆ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಸಿಗುತ್ತೆ. ಸೊ ಯೂನಿಕ್ ಸೊಲ್ಯೂಷನ್, ಈ ಕಂಡೀಷನ್ ಬಂದಾಗ ಯೂನಿಕ್ ಸೊಲ್ಯೂಷನ್. ಸೊ ಈ ಥರ ಇಕ್ವೇಷನ್ ಇದ್ದಾಗ ನಾವು ಎಲಿಮಿನೇಷನ್ ಆರ್ ಸಬ್ಸ್ಟಿಟ್ಯೂಷನ್ ಮೆಥಡಿಂದಾನು ಸಾಲ್ವ್ ಮಾಡ್ಬೋದು. ಕ್ಲಿಯರ್? ಸೊ 8th question, lines represented by the pair of linear equation x minus 2y equal to 0, okay, and 3x plus 4y minus 20 are in condition. A1 value ಏನಿದೆ 1, A2 value is 3, B1 value minus 2, B2 value 4, C1 value 0, C2 value minus 20. ಸೊ ಇಕ್ವೇಷನ್ ಬರೆದಾಗ 1/3 minus 2/4 0 upon minus 20. ಸೊ ಇಲ್ಲೇ
ರೂಲ್ ಔಟ್ ಆಗುತ್ತಾ 1. ಸೊ ಇದು ನಾಟ್ ಈಕ್ವಲ್ ಅಂದರೆ ಲೈನ್ಸ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಈ ಈಕ್ವೇಶನ್ ಈ ಥರ ಲೈನ್ಸ್ ಇಂಟರ್ಸೆಕ್ಟ್ ಆಗುತ್ತೆ. ಇದು ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ, ಇಲ್ಲಿ ನಮ್ಮ ಆನ್ಸರ್ ಎಕ್ಸ್ ಆ್ಯಂಡ್ ವೈ. ಓಕೆ, ಇದು ಗ್ರಾಫ್ ಪ್ಲಾಟ್ ಮಾಡಿದಾಗ ಗ್ರಾಫ್ದು ಆಲ್ಮೋಸ್ಟ್ 5 ಏನೋ 6 ಕ್ವೆಶನ್ಸ್ ಮಾಡಿದ್ದೀವಿ. ಓಕೆ, ಸೊ ಗ್ರಾಫ್ ನೋಡ್ಬೋದು, ಇದು ಇಂಟರ್ಸೆಕ್ಟಿಂಗ್ ಲೈನ್ಸ್. ಕ್ಲಿಯರ್? ಸೊ ಪ್ಯಾರಲಲ್ ಲೈನ್ಸ್ ಕಂಡೀಷನ್ ಆಲ್ರೆಡಿ ನೀವು ನೆನ್ಪಿಟ್ಕೊಂಡಿರ್ತೀರ. A1/B2 ಪ್ಯಾರಲಲ್ ಲೈನ್ಸ್ಗೆ ನಾಟ್ ಈಕ್ವಲ್ ಟು C1/C2. ಕೋಇನ್ಸಿಡೆಂಟ್ ಲೈನ್ಸ್ ಆಯ್ಕೆಗೊಳ್ಳುವ ರೇಖೆಗಳು A1/A2 ಈಕ್ವಲ್ ಟು B1/B2 ಈಕ್ವಲ್ ಟು C1/C2. ಇದು ಕೋಇನ್ಸಿಡೆಂಟ್ ಆಯ್ಕೆಗೊಳ್ಳುವ ರೇಖೆಗಳು. ಇದು ಪ್ಯಾರಲಲ್ ಲೈನ್ಸ್ ಸಮಾಂತರ ರೇಖೆಗಳ. ಆಮೇಲೆ ಈ ಆನ್ಸರ್ಗೆ, ಈ ಕ್ವೆಶನ್ಗೆ ಆನ್ಸರ್ ಛೇದಿಸುವ ರೇಖೆಗಳು. ಓಕೆ, ಸೊ ಎಷ್ಟೇ ಸಲ ನಾವು ಇದನ್ನು ರಿವೈಸ್ ಮಾಡಿದ್ರು ನೆನ್ಪಿಟ್ಕೋಬೋದು. ಇದು ಪ್ಯಾರಲಲ್, ಇದು ಕೋಇನ್ಸಿಡೆಂಟ್. ಈ ಕಂಡೀಷನ್ ಬಂದಾಗ ಲೈನ್ಸ್ ಇಂಟರ್ಸೆಕ್ಟ್ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಕ್ವೆಶನ್. ಓಕೆ, ಇಫ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್, ಇದು ಏಪ್ರಿಲ್ 2024 ಮೇನ್ ಪೇಪರ್. ಸೊ ಇದು ಮೇನ್ ಪೇಪರ್ ಕ್ವೆಶನ್. ಓಕೆ, ಈ ಸಲ ನಮ್ಮ ಟಾರ್ಗೆಟ್ 80 ಇದೆ ಮೇನ್ ಎಕ್ಸಾಮಲ್ಲಿ. ಸೊ ಎಲ್ಲರೂ ಒಟ್ಟಿಗೆ ವರ್ಕ್ ಮಾಡಿದರೆ ಮಾತ್ರ ಆಗುತ್ತೆ. ಈ ಕ್ವೆಶನ್, ಇಫ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್, ಓಕೆ, x plus 2y minus 4, 2x plus 4y minus 12 equal to 0 are represented in a graph. They are. Okay, so A1 value x plus 2y minus 4 equal to 0 ಮತ್ತು 2x plus 4y minus 12 equal to. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆಯ ಮೂಲಕ ಪ್ರತಿನಿಧಿಸಿದಾಗ ಅವು. ಓಕೆ, ಸೊ ಏನು ಬರ್ತೈತಿ? A1 is 1, A2 is 2, B1 is 2, B2 is 4, C1 equal to minus 4, C2 equal to minus 12. Clear? So 1 by 2, 2 by 4 minus 4 upon minus 12. So ಈ ಮೈನಸ್ನ ತೆಗಿತು. 4 1s 4 3s. ಓಕೆ, 2 1s 2 2s. ಸೊ ಇದೆರಡು ಈಕ್ವಲ್ ಇದೆ, 1/2 1/2, ಬಟ್ ಇದು ಈಕ್ವಲ್ ಇಲ್ಲ. ಈ ಥರ ಬಂದಾಗ ಪ್ಯಾರಲಲ್ ಲೈನ್ಸ್. ಕ್ಲಿಯರ್? ಸಮಾಂತರ ರೇಖೆಗಳಾಗಿರುತ್ತದೆ. ಹೌದಾ? ಕಂಡೀಷನ್ ಹಂಗೆ ಇದೆಯಾ? A1/A2 ನಾಟ್ ಈಕ್ವಲ್ ಟು B1/B2 ಈಸ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಇಂಟರ್ಸೆಕ್ಟ್ ಆಗುತ್ತೆ. ಓಕೆ, ಯೂನಿಕ್ ಸೊಲ್ಯೂಷನ್ ಇರುತ್ತೆ. ಕನ್ಸಿಸ್ಟೆಂಟ್, ಇಂಡಿಪೆಂಡೆಂಟ್. ಓಕೆ, ನೆಕ್ಸ್ಟ್ A1/A2 ಈಕ್ವಲ್ ಟು B1/B2 ಈಕ್ವಲ್ ಟು C1/C2. ಇದು ಕೋಇನ್ಸಿಡೆಂಟ್ ಲೈನ್ಸ್. ಒಂದು ಲೈನ್ ಮೇಲೆ ಇನ್ನೊಂದು ಲೈನ್ ಇರುತ್ತೆ. ಓಕೆ, ಇನ್ಫೈನೈಟ್ ಮೆನಿ ಸೊಲ್ಯೂಷನ್ಸ್. ಓಕೆ, ಆಮೇಲೆ ಕನ್ಸಿಸ್ಟೆಂಟ್, ಡಿಪೆಂಡೆಂಟ್ ಇರುತ್ತೆ. ಸೊ ಈ ಕ್ವಶನ್ ಪ್ರಕಾರ ನಮಗೆ A1/A2 ಈಕ್ವಲ್ ಟು B1/B2 ನಾಟ್ ಈಕ್ವಲ್ ಟು C1/C2. ಇದು ಪ್ಯಾರಲಲ್ ಲೈನ್ಸ್, ಪ್ಯಾರಲಲ್ ಆಗಿ ಇರುತ್ತೆ. ಓಕೆ, ನೋ ಸೊಲ್ಯೂಷನ್ಸ್. ಆಮೇಲೆ ಇನ್ಕನ್ಸಿಸ್ಟೆಂಟ್ ಆಗಿರುತ್ತೆ. ಇನ್ಕನ್ಸಿಸ್ಟೆಂಟ್. ಕ್ಲಿಯರ್? ನೆಕ್ಸ್ಟ್, lines are represented by the pair of linear equation x minus y equal to 8 and 3x minus 3y equal to 16 are. Okay, so ನೋಡೋಣ. A1 value is 1, A2 value is 3, so E3. Next, B1 value is minus 1, B2 value minus 3.
C1 value 8, C2 value 60. Here 60. So 1 by 3 minus 1 upon minus 3, 8 upon 16. E minus ನ ತೆಗೆದು 8 ones 8 twos. ಸೊ ಇವೆರಡು ಈಕ್ವಲ್ ಇದೆ, ಇದು ನಾಟ್ ಈಕ್ವಲ್. ಯಾಕಂದರೆ 1/3 ಈಕ್ವಲ್ ಟು 1/3, 1/3 ಈಕ್ವಲ್ ಟು 1/3, ನಾಟ್ ಈಕ್ವಲ್ ಟು 1/2. ಹಂಗಂದರೆ ಇದು ಪ್ಯಾರಲಲ್ ಲೈನ್ಸ್, ಸಮಾಂತರ ರೇಖೆಗಳು. ಕ್ಲಿಯರ್? ಕಂಡೀಷನ್ ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ. A1 ಅಪಾನ್ A2 ಈಕ್ವಲ್ ಟು B1 ನಾಟ್ ಈಕ್ವಲ್ ಟು B1 ಅಪಾನ್ B2 ಲೈನ್ ಇಂಟರ್ಸೆಕ್ಟ್ ಆಗುತ್ತೆ. A1 ಅಪಾನ್ A2 ಈಕ್ವಲ್ ಟು B1 ಅಪಾನ್ B2 ಈಕ್ವಲ್ ಟು C1 ಅಪಾನ್ C2. ಈ ಕಂಡೀಷನಲ್ಲಿ ಲೈನ್ಸ್ ಕೋಇನ್ಸಿಡೆಂಟ್ ಆಗಿರುತ್ತೆ. ಬಟ್ ಈ ಕಂಡೀಷನಲ್ಲಿ A1 ಅಪಾನ್ A2 ಈಕ್ವಲ್ ಟು B1 ಅಪಾನ್ B2 ನಾಟ್ ಈಕ್ವಲ್ ಟು C1 ಅಪಾನ್ C2. ಸೊ ಇದು ಪ್ಯಾರಲಲ್ ಲೈನ್ಸ್. ಈ ಥರ ಪ್ಯಾರಲಲ್ ಲೈನ್ಸ್ ಪ್ಯಾರಲಲ್ ಆಗಿ ಓಡ್ತಾ ಇರುತ್ತೆ, ಪ್ಯಾರಲಲ್ ಲೈನ್ಸ್. ಕ್ಲಿಯರ್? ಇದು ಇಂಟರ್ಸೆಕ್ಟಿಂಗ್ ಲೈನ್ಸ್. ಕ್ಲಿಯರ್? ಇದು ಆಯ್ಕೆಗೊಳ್ಳುವ ಸಂಖ್ಯೆಗಳು ಅಂದರೆ ಕೋಇನ್ಸಿಡೆಂಟ್ ಲೈನ್ಸ್ ಕಂಡೀಷನ್. ಇದು ಪ್ಯಾರಲಲ್ ಲೈನ್ಸ್, ಇಲ್ಲಿ ಇದು ಪ್ಯಾರಲಲ್ ಲೈನ್ಸ್. ಕ್ಲಿಯರ್? ಥ್ಯಾಂಕ್ ಯು.